ಹಾಯ್ ಹಲೋ ನಮಸ್ಕಾರ. ಮೂಕನಾಯಕ ಇಸ್ವಾಟವಿಗೆ ಸ್ವಾಗತ ಸುಸ್ವಾಗತ. ರಬಕವಿ ಬನಟ್ಟಿ ತಾಲೂಕಿನ ಸುಕ್ಷೇತ್ರ ಬಂಡಿಗನಿ ಬಸವ ನೀಲಮಾಣಿಕ್ಯ ಮಠದ ಅನ್ನದಾನೇಶ್ವರ ಶ್ರೀಗಳು ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತ ಸಮೂಹ ಬಂಡಿಗನಿ ಮಠದಲ್ಲಿ ಸೇರಿದ್ದಾರೆ. ಬಂಡಿಗನಿ ಮಠದ ಶ್ರೀ ಅನ್ನದಾನೇಶ್ವರ ಶ್ರೀಗಳು ಬೆಳಗಾವಿಯ KLE ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದು ಅವರ ಸಾವಿರಾರು ಭಕ್ತ ಸಮೂಹವನ್ನು ಹೊಂದಿದ ಶ್ರೀಗಳಾಗಿದ್ದರು. ಶ್ರೀಗಳು ಲಿಂಗೈಕ್ಯರಾದ ಬಳಿಕ ಅವರ ಪಾರ್ಥಿವ ಶರೀರ ಬಂದ ಬಳಿಕ ಭಕ್ತರ ಅಂತಿಮ ದರ್ಶನಕ್ಕೆ ಡಿಸೆಂಬರ್ 6ರವರೆಗೆ ಇಡಲಾಗಿದ್ದು ಬಂಡಿಗನಿಯಲ್ಲಿ ಸಕಲ ಸಿದ್ಧತೆ ಕೂಡ ಮಾಡಲಾಗಿದೆ. ಶ್ರೀಗಳು ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಭಕ್ತರ ಕಣ್ಣಿನಲ್ಲಿ ನೀರಿನ ಹೊಳೆ ಹರಿಯುತ್ತಿವೆ. ಬೆಳಗಿನ ಜಾವದಿಂದ ಸಾವಿರಾರು ಭಕ್ತರು ಮಠದ ಆವರಣದಲ್ಲಿ ಜಮಾಯಿಸಿದ್ದಾರೆ. ಬಂಡಿಗನಿ ಮಠದ ಶ್ರೀಗಳ ಸುಪುತ್ರ ಶಿವಾನಂದ್ ಅವರು ಭಕ್ತರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶ್ರೀಗಳು ದೇಹವನ್ನ ಮಾತ್ರ ಬಿಟ್ಟಿದ್ದಾರೆ, ಆದರೆ ಭಕ್ತರ ಮನದಲ್ಲಿ ಹಾಗೂ ಮನಸ್ಸಿನಲ್ಲಿ ಉಳಿದಿದ್ದಾರೆ. ಎಲ್ಲರೂ ಭಕ್ತಿಯಿಂದ ಅವರ ನಾಮಸ್ಮರಣೆ ಮಾಡಬೇಕೆಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೂಕನಾಯಕ ಇಸ್ವಾಟವಿ. ವರದಿ ಸಿದ್ಧಲಿಂಗ ಕಾಂಬ್ಳೆ ಮೊದಲಕಂಡಿ. ವಿಶೇಷವಾಗಿ ಈಗ ಅತ್ಯಂತ ಅಷ್ಟಕ್ಕೆ ನಾಳೆ ಎಲ್ಲ ಭಕ್ತಾದಿಗಳಲ್ಲಿ ಇದಂದ್ರೆ ಅಪ್ಪಾಜಿ ಅವ್ರು ಹೋದ್ರು ನಮ್ಮ ಜೋಡಿನ ಅದಾರು. ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಬಂದು ಅವ್ರ ದರ್ಶನ ಪಡೆದು ಯಾರಿಗೂ ಆತಂಕ ಆಗಲಾರ್ದು ಎಲ್ಲರೂ ಅವ್ರ ಧ್ಯಾನ ಮಾಡ್ಕೋತ ಕಡಿತಕ್ಕ ಇರೋನು ಅಂಥೇಳಿ ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಯಾರು ಹೆದರಬೇಡ್ರಿ, ಭಗವಂತ ನಮ್ಮ ಜೊತೆ ಅದಾನ. ಎಲ್ಲರೂ ಅವ್ನ ಧ್ಯಾನ ಮಾಡ್ಕೋತ ಚೆನ್ನಾಗಿರೋನು. ನಮಸ್ಕಾರ. ಸಾರ್ವಜನಿಕರಿಗೆ ನೋಡ್ರಿ, ಅವ್ರು ನಮ್ಮ ದೇವರು ಎಲ್ಲರಿಗೂ ಮನಃಶಾಂತಿ ಮಾಡ್ಕೊಂಡು ನಾವು ಯಾವಾಗಲೂ ನಮ್ಮ ಒಳಗದಾನ. ಬರೀ ದೇಹದಿಂದ ನಾವು ಎಲ್ಲೋ ಇದ್ರು ಮನಸ್ಸಿನಿಂದ ನಮ್ಮಲ್ಲಿ ಅದಾನ. ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಎಲ್ಲರೂ ಅವ್ನ ಧ್ಯಾನ ಮಾಡ್ಕೊಂಡು ಸಮಾಧಾನದಿಂದ ನೋಡ್ರಿ. ನಂಗೆ ಮಾತಾಡೋಕ್ಕಾಗಲ್ತು.